ಭದ್ರಾವತಿ. ಇದು ಅನುಭವ ಮಂಟಪದ ವೇದಿಕೆ. ಈ ವರ್ಷ ಇಲ್ಲೇ, ಹಿಂದಿನ ವರ್ಷ ಒಂದು ಊರಾಗ, ಮುಂದಿನ ವರ್ಷ ಇನ್ನೊಂದು ಊರಾಗ. ಈ ವೇದಿಕೆಗೆ ತಾವೆಲ್ಲ ಹಿಂದಿನ ವರ್ಷ ಬಂದಿರಿ, ಈ ವರ್ಷ ಬಂದಿರಿ, ಮುಂದೂ ಬರ್ತೀರಿ. ಯಾಕೆ ಬರ್ತೀರಿ? ಇಲ್ಲಿ ಅಂಥ ವಿಶೇಷ ಏನದ? ನಾವು ಬರೋ ಉದ್ದೇಶ ಏನು? ನಾವು ಕಾರ್ನೊಳಗೆ ಒಳ್ಳೆ 120 ಕಿಲೋಮೀಟರ್ ಸ್ಪೀಡ್ನೊಳಗೆ ಕಾರ್ ತೊಗೊಂಡು ಗ್ಯಾವ್ ಅಂತ ಹೊಕ್ಕಿರ್ತೀವಿ. ಮೈಕ್ ಸರಿ ಐತಣ್ಣ, ಅಷ್ಟೇ ಬಿಟ್ಬಿಡು, ಮುಟ್ಟಬೇಡಪ್ಪ. ಹಿಡಿದೆ ಅಂದ್ರೆ ಗಂಟ್ಲ ಹಿಡ್ದಂಗೆ ಆಕೈತೆ ನೋಡು. 120 ಕಿಲೋಮೀಟರ್ ಸ್ಪೀಡ್ನೊಳಗೆ ಒಳ್ಳೆ ಗಾಳಿಯೊಳಗೆ ಕೂದಲು ಹಾರಿಸೋಡ್ಕೊಂತ ಹೋಗ್ತಿರ್ತೀವಿ. ಪೆಟ್ರೋಲ್ ಆಗಿಬಿಟ್ರೆ ಏನು ಮಾಡಬೇಕು? ಗಾಡಿಯಿಂದ ಪೆಟ್ರೋಲ್ ಆತಪ್ಪ. ನಿಮ್ಮದು ಗಾಡಿ ಹೊಸದಿದ್ರೆ ತೊಗೊಂಡು ಮಾಡೋದೇನು, ಸಣ್ಣದಿದ್ರೆ ತೊಗೊಂಡು ಮಾಡೋದೇನು, ದೊಡ್ಡದಿದ್ರೆ ತೊಗೊಂಡು ಮಾಡೋದೇನು? ಪೆಟ್ರೋಲ್ ಆಗಿ ಹೋಯ್ತು ಅಂದ್ರೆ ನಾವು ಮತ್ತೆ ಎಲ್ಲಿ ಹೋಗಕ್ಕೆ ಬರೋದಿಲ್ಲ, ಸೀದಾ ಪೆಟ್ರೋಲ್ ಬಂಕಿಗೆ ಹೋಗ್ಬೇಕು. ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ತುಂಬ್ಕೊಂಡ್ಮ್ಯಾಗ ಮತ್ತೆ ಹೊಡಿ, ನೀನು 100 ಹೊಡಿ, 120 ಹೊಡಿ, ಹೊಡೆದದ್ದು. ಯಾಕಂದ್ರೆ ಟ್ಯಾಂಕ್ ಫುಲ್ ಆಗೈತಲ್ಲ. ಹಂಗೆ ಪ್ರತಿ ವರ್ಷ ನಡೆಯುವಂಥ ತರಳುಬಾಳು ಹುಣ್ಣಿಮೆ ಮಹೋತ್ಸವ ಹೆಂಗಂದ್ರೆ ಖಾಲಿಯಾದ ಟ್ಯಾಂಕ್ ಫುಲ್ ಮಾಡುವಂಥ ಪೆಟ್ರೋಲ್ ಬಂಕ್ ಇದ್ದಂಗೆ. ಈ ವೇದಿಕೆ ನಾವೇನು ವರ್ಷದುದ್ದಕ್ಕೂ ನಮ್ಮ ಸಂಸಾರ ಜಂಜಡದೊಳಗೆ ಸಿಕ್ಕೊಂಡು ಒದ್ದಾಡಿ ಬ್ಯಾಸತ್ತು ಬಿಟ್ಟಿರ್ತೀವಲ್ಲ, ಅದಕ್ಕೆ ಗುರುಗಳು ನಮ್ಮೆಲ್ಲರಿಗೆ ಇಲ್ಲಿ ಜ್ಞಾನ ಎನ್ನುವಂಥ ಪೆಟ್ರೋಲ್ ತುಂಬ್ತಾರೆ. ನಮಗೆಲ್ಲ ಅನುಭವ ಎನ್ನುವಂಥ ಪೆಟ್ರೋಲ್ 9 ದಿನಗಳ ಕಾಲ. ವಿಶೇಷವಾಗಿ ಇದು ನಡೆಯೋದು ಯಾವಾಗಂದ್ರೆ ಹುಣ್ಣಿಮೆ ಸಂದರ್ಭದೊಳಗೆ. ಹುಣ್ಣಿಮೆ ಕೆಲಸ ಏನು ಅಂದರೆ ಬೆಳಕು ಕೊಡೋದು. ಬೆಳಕು ಯಾವುದು ಅಂದ್ರೆ ಅದು ಜ್ಞಾನ. ಪರಮ ಪೂಜ್ಯರು ಇದುವರೆಗೆ ಹೇಳಿದ್ದು ನೀವು ನೋಡಿರಿ, ಎಲ್ಲ ವಚನಗಳನ್ನು ತಂತ್ರಾಂಶಗಳ ಮುಖಾಂತರ ನಮಗೆ ನೀಡಿದ್ದಾರೆ. ಅದಕ್ಕೆ ನಮಗೆಲ್ಲ ಜ್ಞಾನ ಎನ್ನುವಂಥ ಪೆಟ್ರೋಲ್ ತುಂಬ್ತಾರ ಅನ್ನೋ ಕಾರಣಕ್ಕಾಗಿಯೇ ನಾವಿಲ್ಲಿ ಬರ್ತೀವಿ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ನಾವು ಎಷ್ಟೇ ಪೆಟ್ರೋಲ್ ಟ್ಯಾಂಕ್ ಫುಲ್ ಮಾಡಿಕೊಂಡು ರೋಡ್ ಮ್ಯಾಗ 120 ಕಿಲೋಮೀಟರ್ ವೇಗದೊಳಗೆ ಹೊಂಟೀವಿ ಅಂದರೂ ಕೂಡ ಕಾರ್ ಏನಾರ ರಿಪೇರಿ ಬಂತಂದ್ರೆ ನಿಂತು ಹೋಗಿಬಿಡ್ತೈತಿ. ನಮ್ಗೆ ಏನು ಈಗಂತೂ ಇಷ್ಟು ಸ್ಟ್ರಾಂಗ್ ಹೆಡ್ಲೈಟ್ ಬಂದ್ಬಿಟ್ಟವು ಕಾರ್ಗೆ. 1 ಕಿಲೋಮೀಟ್ರ್ ದೂರ ಬೆಳಕು ಕೊಡ್ತಿರ್ತಾವೆ. 1 ಕಿಲೋಮೀಟ್ರ್ ದೂರ ಬೆಳಕು ಕೊಡುವಂಥ ಹೆಡ್ಲೈಟ್ ಡ್ರೈವರ್ ಬ್ಯಾನೆಟ್ ಮ್ಯಾಕ್ ಎತ್ತಿ ಒಳಗೆ ಏನಾಗೈತಿ ಅಂತ ನೋಡ್ಬೇಕಂದ್ರೆ ಆ ಹೆಡ್ಲೈಟ್ ಬೆಳಕು ಒಳಗೆ ಕೊಡೋದಿಲ್ಲ. ಅವು ಮುಂದೆ ದಾರಿ ತೋರಿಸ್ತಾವೆ, ಒಳಗೆ ಕೊಡೋದಿಲ್ಲ. ಅವು ಒಳಗೆ ಏನಾಗೈತಿ ಅಂತ ಗೊತ್ತಾಗ್ಬೇಕಂದ್ರೆ ಅಲ್ಲೊಂದು ಸಣ್ಣ ಬಲ್ಬ್ ಇರ್ತದೆ. ಡ್ರೈವರ್ ಏನು ಮಾಡ್ತಾನೆ, ಆ ಸಣ್ಣ ಬಲ್ಬ್ ಹಚ್ತಾನೆ. ಅದ್ರ ಬೆಳಕಿನೊಳಗೆ ಅಲ್ಲಿ ಏನಾಗೈತೆ ಅನ್ನೋದು ಸರಿಪಡಿಸ್ಕೊಂಡು ಹಿಂಗಾಯ್ದು ಅಂತ ಸರಿಪಡಿಸ್ಕೊಂಡು ಬ್ಯಾನೆಟ್ ಅಂತ ಮುಂದಕ್ಕೆ ಹೊಕ್ಕಾನೆ. ಹಂಗೆ ಈ ಕಾರ್ ಏನೈತಲ್ಲ ನಮ್ಮದು 2 ಕಾಲಿಂದು, ಈ ಕಾರಿನ ಇವು 2 ಹೆಡ್ಲೈಟ್ ಏನದವು, ಇವು 2 ಹೆಡ್ಲೈಟು ಈ ಮಷಿನ್ ಕರೆಕ್ಟ್ ಇರುತ್ತಾನೆ ಹೊರಗೆ ದಾರಿ ತೋರಿಸ್ತಾವೆ. ಒಳಗೆ ಮಷಿನ್ ಕೆಟ್ಟಿತು ಅಂತಂದ್ರೆ ಇವು 2 ಹೆಡ್ಲೈಟ್ ಒಳಗೆ ಉಪಯೋಗ ಬೀಳೋದಿಲ್ಲ. ಒಳಗೊಂದು ಲೈಟ್ ಐತಿ, ಭಾಳ ಮಂದಿಗೆ ಒಳಗೊಂದು ಲೈಟ್ ಐತೆ ಅನ್ನೋದಕ್ಕೆ ಗೊತ್ತಿಲ್ಲ. ಅದಕ್ಕೆ ಏನಂತಾರೆ ಅಂದ್ರೆ ಅದಕ್ಕೆ ಜ್ಞಾನದ ಕಣ್ಣು ಅಂತಾರೆ, ಅದಕ್ಕೆ ಬೆಳಕಿನ ಕಣ್ಣು ಅಂತಾರೆ. ಆ ಜ್ಞಾನದ ಕಣ್ಣು ತೆರೆಸುವಂಥ ಕೆಲಸ ಪರಮ ಪೂಜ್ಯ ಮಹಾಸನ್ನಿಧಿಯವರು ಪ್ರತಿ ವರ್ಷವೂ ಕೂಡ ಇಲ್ಲಿ ಮಾಡ್ತಾ ಬಂದಾರೆ. ನಾವು ಅದರ ಸಲುವಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಲೋಕವನ್ನು ಬೆಳಗ್ತಾರ ನಿಜ, ಲೋಕವನ್ನು ಬೆಳಗೋದು ಬಹಿರಂಗದೊಳಗೆ. ಆದರೆ ಪರಮ ಪೂಜ್ಯರು ನಮ್ಮ ಅಂತರಂಗದ ಕತ್ತಲೆಯನ್ನು ಕಳೀತಾರೆ. ಹೀಗೆ ಕತ್ತಲೆಯನ್ನು ದೂರ ಮಾಡುವ, ಭಕ್ತರಿಗೆ ಅನಿಸಿಕೊಂಡಂಥ ಬದುಕಿನಲ್ಲಿ ಎಡರತೊಡರಾಗಿದ್ದಂತಹ ಕಷ್ಟ ಕಾರ್ಪಣ್ಯಗಳಿಗೆ ದೂರ ಮಾಡಿ ಸಮಾಧಾನ ಹೇಳಿ ಹೊಸ ಉತ್ಸಾಹವನ್ನು ತೋಡಿ ಸುಂದರವಾದ ಬದುಕು ನಡೆಸುವಂಥ, ಉತ್ಸಾಹವನ್ನು ತುಂಬುವಂಥ, ಆಶೀರ್ವಾದ ಮಾಡುವಂಥ ಕೆಲಸವೇ ಈ ತರಳುಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ನಡೀತದೆ. 76 ವರ್ಷಗಳ ಕಾಲ ಇದು ನಿರಂತರವಾಗಿ ಇಲ್ಲಿ ನಡೀತಾ ಬಂದದೆ. ತಾವೆಲ್ಲ ಇಷ್ಟು ಜನ ಸಜ್ಜನರು ಸೇರಿದ್ದೀರಿ, ಸಭ್ಯ ಜನ ತಾವು ಸಜ್ಜನರು ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಯಾಕೆ ನಾವು ಹೊಳ್ಳಬಳ್ಳ ಸಜ್ಜನರು ಸಭ್ಯರು ಅಂತ ಕರಿತೀನಿ ಅಂಥೇಳಿ ಅಂತಂದ್ರೆ, ಸಭ್ಯರಾಗಿ ಬದುಕಬೇಕು ಅಂತ ಅನ್ನೋದು ಇಲ್ಲಿನ ಉದ್ದೇಶ. ಅದಕ್ಕೆ ನಾವು ಸಭ್ಯರಾಗಿ ಬದುಕುವಾಗ ಇನ್ನೊಬ್ಬರ ಕಡೆ ಬೆರಳು ಮಾಡಿ ತೋರಿಸೋದು ಬೇಡ.
ಅವರ ಸಹವಾಸದಿಂದ ನಾವು ದೂರ ಇದ್ದು ಬಿಡೋಣ. ಪರಮ ಪೂಜ್ಯರು ಏನು ನಮಗೆ ಸಂಸ್ಕಾರ ಕೊಟ್ಟಾರ, ನಮಗೇನು ಪೂಜ್ಯರ ಸಂಸ್ಕಾರ ಕೊಟ್ಟಾರ, ಆ ಸಂಸ್ಕಾರಕ್ಕೆ ತಕ್ಕ ಹಾಗೆ ನಾವು ನಡ್ಕೊಂಡು ಬಿಡೋಣ. ಆ ಸಂಸ್ಕಾರ ತಕ್ಕ ಹಾಗೆ ನಾವು ಇಲ್ಲಾದ್ರೆ ಏನು ಫಜೀತ್ ಆಗ್ತೈತಿ, ಫಜೀತ್ ಬೀಳ್ತೈತಿ. ಒಬ್ಬ ಪತ್ತಾರವ ಬಂಗಾರದ ಸಾಮಾನು ಮಾಡಿಸ್ಕೊಂಡು ಊರಿಗೆ ಹೊಂಟಿದ್ದ, ಬಸ್ ಅಗಿಸಿ ಇದ್ದಿಲ್ಲ ಅವಾಗ. ಕತ್ತಲಾಗ ನಡ್ಕೊತ ಹೊಂಟಾನ. ಒಬ್ಬ ರೈತ ಎತ್ತು ಮಾರಕ್ಕೆ ಹೋದವ, ಅವನು ಊರಿಗೆ ಹೊಂಟಿದ್ದ. ಇಬ್ಬರು ಜೊತೆ ಆತ್ ನಡಿ ಅಂಥೇಳಿ ನಡ್ಕೊಂಡು ಹೊಂಟ್ರು. ಆದ್ರೆ ಏನಾಗಿತ್ತಂದ್ರೆ ಎತ್ತು ಮಾರಿದ ಖುಷಿಯಾಗ ರೈತ ಇದ್ದವ ಒಂದು ಕಾಯಿ ಸೆರೆ ಹಾಕೊಂಬಂದ್ಬಿಟ್ಟಿದ್ದ. ಇವ ಸೆರೆ ಕುಡಿದು ಬಂದಾನ, ಇವನ ಜೊತೆಗೆ ನಾ ಬರಬಾರ್ದಾಗಿತ್ತು ಅನಿಸ್ತವಂಗ. ಆಯ್ತು, ಮುಂದೆ ಹೋದ್ರು. ಅವಾಗೆಲ್ಲ ದರೋಡೆಕೋರು ಕುದುರೆ ಮೇಲೆ ಬರ್ತಿದ್ರು. ಹಂಗೆ ಠೊಕ್ಕಕ್ಕೆ 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 ಕುದುರೆಗಳು ಖುರಪುಟಗಳು ಸಪ್ಪಳ ಕೇಳ್ಸಕತ್ತಿದ್ವು. ಪತ್ತಾರ ನನ್ನ ಹತ್ರ ಬಂಗಾರ ಐತಿ, ನಿನ್ನ ಹತ್ರ ಎತ್ತು ಮಾರಿದ ದುಡ್ಡು ಐತಿ, ಇವ್ರ ಕೈಯಾಗ ಸಿಕ್ಕರೆ ಉಳಿಯಂಗಿಲ್ಲ, ಇಲ್ಲಿ ದೊಡ್ಡ ಮರ ಐತಿ, ಮ್ಯಾಲೆ ಹತ್ತಿ ಕುಂತು ಬಿಡೋಣ ಅಂದ. ಪತ್ತಾರ ಬರ ಏರಿ ಗಿಡ ಹತ್ತಿದ. ಇವ ಕುಡಿದು ಬಿಟ್ಟಿದ್ದ. ಮ್ಯಾಗ ಏರಕ್ಕೆ ಹೋಗವ, ಜಾರಿ ತೆಳಗೆ ಬೀಳವ, ಮ್ಯಾರ ಏರ್ಲಕ್ಕೆ ಹೋಗ, ಜಾರಿ ಕೆಳಗೆ ಬೀಳವ. ಕುದುರೆ ಓಡಿ ಬಂದದ. ಇವ ಕೆಳಗೆ ಬಿದ್ದಿದ್ನಲ್ಲ, ಇವಂಗೆ ಎಡಿವಿ ಮ್ಯಾಲೆ ಕುಂತವ ಮುಗ್ಗುರಿಸಿ ಮುಂದಕ್ಕೆ ಬಿದ್ದು ಬಿಟ್ಟತ್ತಿರ್ತಿ. ಏನಾತ ಅನ್ನೋದ್ರಾಗ ಸ್ವಚ್ಛ ಬೆಳೆದಂಗ್ಳ ದೊಡ್ಡ ಆಸೆ ಮೈತಿಲ್ಲೋ ನೋಡ್ರಿ ಏನೇನು ಸಿಗ್ತೈತೆ ಅಂತ ಮೈತುಂಬ ಹುಡುಕಾಡಿದ್ರೆ ಏನೇನು ಸಿಗಲಿಲ್ಲ. ಒಂದು ಸುಡ್ತಿ ರೂಪಾಯಿ ಸಿಕ್ತು, ₹1 ಕಾಯಿನ್ ಇರ್ತದಲ್ಲ. ಅವ್ರಂದ್ರು ಇದು ಕೊಟ್ಟಿ ಇರ್ಬೇಕಂದ್ರೆ ಅವ್ರು ಅದು ನಡೀತಿತ್ತಂದ್ರೆ ಇನ್ನೊಂದು ಕಾಯಿ ಸೆರೆ ಹಾಕೊಂಬಂದ್ಬಿಡಪ್ಪಕ್ಕೆ ಅವನ ಮುಖದ ಮೇಲೆ ಒಗದು ಬಂದುಬಿಡ್ರಿ ಅಂದ್ರು. ಅವನ ಮುಖದ ಮೇಲೆ ಒಗದು ಹೊಂಟಿದ್ರು. ಸಿಟ್ಟು ಬಂದುಬಿಡ್ತಾವ. ಏನೋ ನನ್ನ ಹತ್ರ ಇದು ₹1 ಐತಿ, ಎತ್ತು ಮಾರಿ ಬಂದಿನೋ ಗಂಡ್ಮಗನ, ಎತ್ತು ಮಾರಿ ಬಂದಿನ, ₹50,000 ಅದ ನನ್ನ ಅಂತ್ಯಕ್ಕ, ನಿಮ್ಮ ಕೈಯಾಗ ಸಿಗಂಗಿಡ್ತೀನಿ ನಾನು. ದೋತ್ರ ನೀರಿಗೆ ಕಟ್ಕೊಂಡು ಬದ್ದೆಗೆ ಇಟ್ಕೊಂಡಿನ ಬದ್ದಾಗ ನಿಮ್ಮ ಕೈ ಸಿಗಂಗಿಡ್ತೀನಿ ನಾನು. ಮತ್ತು ಇದು ರೂಪಾಯಿ ನಡೆಯಂಗಿಲ್ಲ ಅಂತೀರಿ, ಕೊಟ್ಟಿ ತಿಂತೀರಿ, ಏನು ಹುಚ್ಚುಗಳದಿರೋ. ನಮ್ಮ ಹಿರಿಯರು ಸಿಡ್ಲು ಪಡ್ಲು ಬಂದ್ರೆ ಬಡಿಬಾರ್ದು ಅನ್ನೋದು ಕಿಸೆದಾಗ ಇಟ್ಕೊಂಡು ಅಡ್ಡಾಡ್ತಾರೆ. ಇದನ್ನ ಇಲ್ಲಿಟ್ಬಿಡ. ನಮ್ಮ ಹಿರಿಯರು ಸಿಡ್ಲು ಪಡ್ಲು ಬಡಿಬಾರ್ದು ಅನ್ನೋದು ಕಿಸೆದಾಗ ಇಟ್ಕೊಂಡು ಅಡ್ಡಾಡ್ತಾರೆ. ಇದನ್ನ ಬೆಳ್ಳಿದೈತಿ, ಬೆಳ್ಳಿದಿದು, ಇದು ರೂಪಾಯ ಕೊಟ್ಟಿದ್ದಲ್ಲ, ಇದು ಬೆಳ್ಳಿದೈತಿ. ನಿಮಗೆ ಸಂಶಯ ಬಂದ್ರೆ ಬೇಕಾದ್ರೆ ಇಲ್ಲೇ ಗಿಡದ ಮ್ಯಾಗ ಪತ್ತಾರ ಕುಂತಾನ, ಕರೆದು ಕೇಳಿ ನೀನು ಅಂದ. ತಣ್ಣಗಾತಲ್ಲ. ನೋಡಿದ್ರು ಕುಂತಿದ್ದ. ಇಳಿ ಅಂದ್ರೆ ಇಳಿಲಿಲ್ಲ. ತಲೆಯಾಗ ಒಂದೊಂದು ಕಲ್ಲು ಹಚ್ಚಿದ್ರು. ಸುಮ್ಮನೆ ಕೆಳಗೆ ಇಳಿದು ಬಂದೆ. ಏನಿಲ್ಲ, ಅವನು ಕೂಡ ಹಾಕ್ಕೊಂಡು ಹೊಡೆದ್ರು. ಅವನು ಬಂಗಾರ ಕಸ್ಕೊಂಡ್ರು, ಇವನು ರೊಕ್ಕ ಕಸ್ಕೊಂಡ್ರು. ಅದೇ ಹೆಣ ಮುಂದೆ ಮಾಡಿ ಮುಂದೋದು. ಅದಕ್ಕೆ ಶರಣರು ಹೇಳಿದರು, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಬೇಡವಯ್ಯ. ನಾವು ಬಹಳ ಜನ ಸಜ್ಜನಿಕೆಯ ಮಾತುಗಳನ್ನು ಆಡ್ತೀವಿ. ನಮ್ಮ ಮಕ್ಕಳು ಸಭ್ಯರಾಗಿ ಸಮಾಜದೊಳಗೆ ಬದುಕಬೇಕು ಅಂತ ಹೇಳ್ತೀವಿ. ಒಂದು ಮಾತು ನಾನು ಇಲ್ಲಿ, ಬಹಳ ಜನ ತಾವಿಲ್ಲಿದ್ದೀರಿ, ಕಳಕಳೆಯಿಂದ ಒಂದು ಮಾತು ತಮ್ಮಲ್ಲಿ ನಾನು ಕೇಳ್ತೀನಿ. ನಮ್ಮ ಮಕ್ಕಳು ಸಭ್ಯರಾಗಿ ಬದುಕಬೇಕು ಅನ್ನಂಗಿದ್ರೆ ನಾವು ಸಭ್ಯರಾಗಿ ಬದುಕಿ ತೋರಿಸ್ಬೇಕು, ನಾವು ಸಜ್ಜನರಾಗಿ ಬದುಕಿ ತೋರಿಸ್ಬೇಕು. ನಮ್ಮಲ್ಲೇ ದೋಷ ಇತ್ತು ಅಂದ್ರೆ ಆ ಮಕ್ಕಳಲ್ಲಿ ನಾವು ಸಜ್ಜನಿಕೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ನಾವು ಸಿಗರೇಟ್ ಸೇದ್ಕೊಂತ ಮಗನಿಗೆ ಸಿಗರೇಟ್ ಸೇದ್ಬ ಅಂತ ಹೇಳಿದ್ರೆ ಅವಂಗೆ ಅದು ಎಷ್ಟು ಪರಿಣಾಮ ಬೀರ್ತದೆ. ನಿಮ್ಗೆ ಸುಮ್ಮನೆ ತಮಾಷೆಗೆ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಶಾಲೆ ಹುಡುಗ ಶಾಲೆ ಬಿಟ್ಟು ಮನೆಗೆ ಹೊಂಟಿದ್ದ. ಊರು ಬಟ್ಟಿಗೆ ದೊಡ್ಡದೊಂದು ಮನೆ ಕಟ್ಟಿಸಿದ್ದ ಒಬ್ಬ ಸಾಹುಕಾರ. ಸಾಗವಾನಿ ಕಟ್ಟಿಗೆ ಮನೆ, ಮಹಡಿ ಮನೆ. ಆದ್ರೆ ಯಾಕೋ ಏನೋ ಆ ಮನೆ ದೊಡ್ಡದಿತ್ತು, ಖರೆ ಬಾಗಿಲು ಇಟ್ಟ ಇತ್ತದು. ಸಾಹುಕಾರ ನೋಡಿ ಒಂದು 6 ಫೂಟ್ ಇದ್ದ, ತಿಂದು 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 ಚಿಟ್ಟಾನಿ ಮರಿಯಾಗಿದ್ದ. ಆ ಹುಡುಗ ಸಾಹುಕಾರ ನೋಡಿ ಕಿಸಕ್ಕನ ನಕ್ಕು ಬಿಟ್ಟ. ಸಾಹುಕಾರಿಗೆ ಸಿಟ್ಟು ಬಂತು, ತೊಂಬ ಇಲ್ಲ ಅವನು. ನಾನು ಯಾಕೆ ನಕ್ಕಿಲೆ, ನಾನು ನೋಡಿ ನಕ್ಕಿಯಲ್ಲ ಅಂದ. ಇಲ್ಲಿ ಸಾಹುಕಾರ ಸುಮ್ಮನೆ ನಕ್ಕೆ ಹೇಳ್ತೆ ಏನಂತೆ ಅಂದ. ಏನಿಲ್ಲ ಸಾಹುಕಾರ, ಮನಿ ಇಷ್ಟು ದೊಡ್ಡದೈತಿ, ಬಾಗಿಲಿಟ್ಟ ಐತಿ, ನೀವು ಇಷ್ಟು ಎತ್ತರ ಅದರಿ, ಒಳಗಿದ್ದಾಗ ಏನಾರ ಆಗಿ ಬಿದ್ದು ಸತ್ತು ಕೈಕಾಲು ಶೆಟದು ಬಿಟ್ರೆ ಈಟ ಬಾಗಿಲ್ದಾಗ ನಿಮ್ಮನ್ನ ಹೆಂಗೆ ಹೊರಗೆ ತರ್ತಾರ ಅನಿಸ್ತ್ರಿ, ಅದಕ್ಕೆ ನಕ್ಕೆ ಅಂದ. ಬಪ್ಪರಿ ಸರ್ದಾರ ಅಂದವ. ಇವನು ಕಟ್ರಲಿ ಈ ಕಂಬಕ್ಕೆ ಅಂದ. ನಾ ಜೀವಂತ ಇರೋದ್ರಾಗ ಹೊರಬೇಕಂತಾನಲ್ಲಿ ಇವ ಅಂದ. ಇವ್ರ ಅಪ್ಪಗೆ ಸುದ್ದಿ ಹೋತ್ರಿ ಅದು. ಅವ ಪಾಪ ಗಾಬರಾಯಿಸಿ ಬಂದು, ಸಾಹುಕಾರ ಯಾಕ್ರಿ ಅಪ್ಪ ನನ್ನ ಮಗನ ಹೊಡ್ಯಾಕತ್ತೀರಿ ಅಂದ. ನೋಡುವ ಮತ್ತು ಹಿಂಗೆ ಮಾತಾಡ್ತಾನವ ಅಂದ. ಸಿಟ್ಟಿಗೆದ್ದು ಮಗನಿಗೆ ಬೈದು ಬಿಟ್ಟ. ಲೇ, ನಿನಗೆ ಎದಕ್ಕೆ ಬೇಕು, ನಿನಗೆ ಎದಕ್ಕೆ ಬೇಕು? ಸಾಹುಕಾರ ಕೈಕಾಲು ಶೆಟ್ಟದು ಒಳಗೆ ಬಿದ್ದರೆ ಹೊರಗೆ ತರೋದನ್ನೋ ಚಿಂತೆ ನಿನಗೆ ಹಾಕಲೆ, ನಾವಿಲ್ಲನೇ ನಿನಗೆ ಎದಕ್ಕೆ ಬೇಕು? ತಮ್ಮ, ಚಲೋದೊಂದು ಚಪ್ಪಗೊಡ್ಲಿ ತೊಗೊಂಡು ಕೈ ಕಾಲು ಸಣ್ಣಂಗೆ ತುಂಡು ಮಾಡಿ ಕಡ್ದು ಹೆಡಿಗೆ ತುಂಬ್ಕೊಂಡು ಹೊರಗೆ ತರ್ತೀವಿಲ್ಲ, ನಿನಗೆ ಯಾಕೆ ಆ ಚಿಂತೆ ಅಂದ ಅವ್ರ ಅಪ್ಪ. ಸರ್ದಾರ ಅಂದ. ಮಗನಕ್ಕಿಂತ ಅಪ್ಪ ಜೋರದಾನ, ಈ ಕಂಬಕ್ಕೆ ಕಟ್ರಿ ಇವನ್ನ ಅಂದ್ರೆ. ಕಟ್ಟಿದ್ರು ಇವ್ರ ಅಪ್ಪ ಜೀವಂತ ಇದ್ದನ್ರಿ. ಇನ್ನು
ಅವನ ಸುದ್ದಿ ಹೊತ್ತು ಅವ ಅರಬಡಿಸಿ ಬಂದ, ಯಪ್ಪ ನನ್ನ ಮಗನ ಮೊಮ್ಮಗನ ಯಾಕೆ ಹೊಡ್ಯಾಕತ್ತೀರಿ ಸಾವುಕಾರ ಅಂದ್ರೆ, ಏನು ಮತ್ತು ನೋಡು ಹಿಂಗೆ ಮಾತಾಡ್ತಾರೆ ನೋಡು ಅಂದ. ಅವನು ಸಿಟ್ಟಿಗೆದ್ದು ಮಗ್ಗು ಬೇದ ಮೊಮ್ಮಗ್ಗು ಬೇದ, ಏನ್ಲಿ ತಿಳಿದಿಲ್ಲ ನಿಮ್ಗೆ? ಕೈಕಾಲು ಸೆಟದ್ರೆ ಹೊರಗೆ ತರೋದನ್ನೋ ಚಿಂತ್ಯಾಗ, ಕೊಡ್ಲಿ ತೊಗೊಂಡು ಸಣ್ಣ ಕಡಿದು ಹೊರಗೆ ತರೋದು ತ್ರಾಸ ಯಾಕೆ? ಅಲ್ಲಲ್ಲಿ ತಮ್ಮ ಸಾವುಕಾರ ಹೌದ, ನಂಗೆ ಸಾಗವಾನಿ ಕಟ್ಟಿಗೆ ಮನೆ ಕಟ್ಟಿಸ್ಯಾನ, ಚಿಮ್ನೆ ಹಣ್ಣಿ ಹೋಗಿ ಬೆಂಕಿ ಹಚ್ಚಿಬಿಟ್ರೆ ಒಳಗ ಸುಟ್ಟು ಹೋಗಿಬಿಡ್ತಾನ ಅಂದವ. ನೋಡ್ರಿ, ಅಪ್ಪ ಹಂಗ, ಮಗ ಹಿಂಗ, ಮೊಮ್ಮಗ ಹಿಂಗ. ಅದ್ರ ಸಲುವಾಗಿ ನಾನು ತಮ್ಮಲ್ಲಿ ಕಳಕಳೆ ವಿನಂತಿ ಏನು ಮಾಡ್ಕೊಳ್ತೇನೆ ಅಂದ್ರೆ, ಇವತ್ತು ಕಲಾ ಮಾಧ್ಯಮ ಅನ್ನೋದು ಕಲಾ ಉದ್ಯಮವಾಗಿ ನಮ್ಮ ಕಲೆಯಲ್ಲಿ ಏನಾಗಿದೆ, ಕಲಾ ಗರ್ಭದೊಳಗೆ ಸಂಸ್ಕೃತಿ ಐತಿ. ನಮ್ಮ ಸಂಸ್ಕೃತಿ ಅನ್ನೋದನ್ನು ಮೈಗೂಡಿಸಿಕೊಂಡ ಕಲೆ ಅರಳತೈತಿ. ಆದ್ರೆ ಏನಾಗ್ಬಿಟ್ಟೈತಿ ಅಂದ್ರೆ, ಅದು ಕಲಾ ಮಾಧ್ಯಮವಾಗಿ ಕಲಾ ಉದ್ಯಮವಾಗಿ ನೀವು ಮಕ್ಕಳಿಗೆ ನೀವು ನೋಡ್ಕೊಂತ ಕುಂದಿರ್ತಿರಲ್ಲ ಧಾರಾವಾಹಿಗಳನ್ನು, ಅದರೊಳಗೆ ಬರೀ ಕಳ್ಳತನ, ಕ್ರೌರ್ಯ, ಕಾಮ ಇವುಗಳೇ ವಿಜೃಂಭಿಸಿ ಬಿಡ್ತಾವೆ. ಯಾವ ಧಾರಾವಾಹಿ ತೊಗೊಂಡ್ರು ಕೂಡ ಇವೇ ವಿಷಯಗಳು ಇರ್ತವೆ. ಮತ್ತು ಇನ್ನೂ ಒಂದು ಹೆಂಗೆ ಇರ್ತೈತಿ ಅಂದ್ರೆ, ನೀವು ಧಾರಾವಾಹಿ ನೋಡ್ಕೊತ ಕುಂತ ಹೊತ್ನಾಗ ಒಬ್ಬಾಕಿ ಗಂಡನ ಬಿಟ್ಟಿರ್ತಾಳೆ, ಇನ್ನೊಬ್ಬ ಹೆಂಡತಿ ಬಿಟ್ಟಿರ್ತಾನೆ. ಆ ಗಂಡನ ಬಿಟ್ಟಕ್ಕಿಗೆ ಹೆಂಡತಿ ಬಿಟ್ಟಂಗೆ ಲವ್ ಸ್ಟೋರಿ ಹೆಣಿತಾರೆ ಇವರು. ಅದನ್ನು ಕುತ್ಕೊಂಡು ನೋಡ್ಕೊತ ಕುಂತವ್, ನಾನು ಒಂದು ಡೈವರ್ಸ್ ಕೊಟ್ಲಿ ಬಿಟ್ಲಿಲ್ಲ ಅಂತ ಹುರುಪ್ ಬಂದಿರ್ಬೇಕು ಅವ್ನಿಗೆ. ಆ ನಮನೆ ಅದನ್ನು ಹೆಣ್ಯಾಕೆ ಹೋಗ್ತಾರೆ. ಅದ್ರ ಸಲುವಾಗಿ ನಾ ಏನು ಹೇಳ್ತೀನಿ ತಮ್ಮ ಕೈ ಮುಗೋದಂದ್ರೆ, ಹಿಂದಕ್ಕೆ ನಮ್ಮ ಜನಪದರು ಮನೆಯೊಳಗೆ ಅಜ್ಜ ಅಜ್ಜಿ ಅನಿಸ್ಕೊಂಡವರು ಮಕ್ಕಳಿಗೆ ಒಳ್ಳೊಳ್ಳೆ ಕಥೆಗಳನ್ನು ಹೇಳ್ತಿದ್ರು, ಒಳ್ಳೊಳ್ಳೆ ಕಥೆಗಳನ್ನು ಹೇಳಿ ಬೆಳೆಸ್ತಿದ್ರು. ಮನೆಯೊಳಗೆ ತಾವು ಎಲ್ಲರೂ ಮಕ್ಕಳಿಗೆ ಶರಣರ ಕಥೆಗಳನ್ನು ಹೇಳ್ರಿ. ಶರಣರ ಬಗೆಗೆ ಇಷ್ಟಿಷ್ಟ ಸಣ್ಣ ಪುಸ್ತಕಗಳದಾವೆ, ಆ ಪುಸ್ತಕಗಳು ಸಿಗ್ತಾವೆ. ಅಂಥವನ್ನು ಆ ಪುಸ್ತಕಗಳನ್ನು ತಗೊಂಡು ದಿನಕ್ಕೊಂದು ಕಥೆ ಮಕ್ಕಳಿಗೆ ತಿಳಿಸ್ಕೊಡ್ರಿ. ಆ ಮಕ್ಕಳು ಶರಣರ ಕಥೆಗಳನ್ನ ಕೇಳಿ ಅವರ ಮನಸ್ಸಿನೊಳಗೆ ಅದು ಪರಿಣಾಮ ಬೀರುತ್ತಂತಂದ್ರೆ ನಮ್ಮ ಮಕ್ಕಳು ಸಭ್ಯರಾಗಿ ಬದುಕ್ತಾರೆ. ಈ ಸಂಸ್ಕೃತಿ ಐತಲ್ಲ, ನಮ್ಮ ಸಂಸ್ಕೃತಿ ಐತಲ್ಲ, ಎಷ್ಟು ಚಂದ ಹೆಂಗೆ ನಮ್ಮ ತಾಯಂದ್ರು ಬೆಳೆಸಿದ್ರು. ಒಬ್ಬ ಗರತಿ ನಸಿಕಿನ ಒಳಗೆ ಎದ್ದು ಹಾಡೋದು ಎಷ್ಟು ಚಂದಿತ್ತು. ಬೆಳಗಾಗೆ ನಾನೆದ್ದು ಯಾರ್ಯಾರ ನೆನೆಯಲಿ, ಎರಡು ಸೀರಿಗಿ ಬೆಳೆಯೋಳ, ಎರಡು ಸೀರಿಗಿ ಬೆಳೆಯೋಳ ಭೂತಾಯಿ, ಎದ್ದೊಂದು ಘಳಗಿ ನೆನದೇನೋ. ಶಿವ ಶಿವ ಎಂದರ ಸಿಡಿಲೆಲ್ಲ ಬಯಲಾಗಿ, ಕಲ್ಲು ಬಂದೆರಗಿ ಕಡೆಗಾಗಿ, ಕಲ್ಲು ಬಂದೆರಗಿ ಕಡೆಗಾಗಿ, ಎಲೆ ಮನವ ಶಿವನೆಂಬ ಶಬ್ದ ಬಿಡಬ್ಯಾಡೋ. ಇದನ್ನು ಹಾಡ್ಕೋತ ಬೆಳಗ್ಗೆ ಹರಿತಿತ್ತಪ್ಪ. ಮನೆಯೆಲ್ಲ ಕಸಗುಡಿಸಿ, ಸಾರಣೆಗೈದು, ರಂಗವಲ್ಲಿ ಇಟ್ಟು, ಧೂಪ ದೀಪವನ್ನೆತ್ತಿ, ತಂಗಿ ಕರ್ಕೊಂಡು ಬಂದು ಬೀಸುಕಲ್ಲಿ ಮುಂದೆ ಕೂತ್ಕೊಂಡು ಗೋಣ್ ಹಾಕಿ ಬೀಸಾಕ ಕುಂತು ಬಿಟ್ರೆ ನಾಗರಾವ್ ಹೆಡಿ ಎತ್ತಿ ಆಡಿದಂಗೆ ಕಾಣಬೇಕು. ಆದರೆ ಇವತ್ತು ಯಾರ ಮನೆಗೆ ಮುಂಜಾನೆ ಎದ್ದ ನೀವು ಹೋದರೂ ಕೂಡ ಯಾವ ಮನೆಗೂ ಬೀಸುಕಲ್ಲಿನ ಸಪ್ಪಳನೂ ಇಲ್ಲ, ಆ ಹಾಡು ಇಲ್ಲ. ಅದು ಕಾಲು ಹೋಗಿ ಭಾಳ ದೂರ ಆಗಿಬಿಡ್ತು. ಬರೀ ಎಲ್ಲಿ ನೋಡಿದ್ರು ದುರ್ಗವ್ವನ ಗುಡಿ ಹೆಂಗೆ ಅದೊಂದು ಟಿ ವಿ ಹಚ್ಚಿಬಿಟ್ಟಿರ್ತೀವಿ. ಅದ್ರಾಗ ಆ ಮ್ಯೂಸಿಕ್ ಒಂದು ಧಾಗ್ ಮೈ ಮ್ಯಾಗಲ ಅರಿಬಿ ಸಹಿತ ಅರಿಬಿ ಕವರ್ ಇಲ್ದಂಗೆ ಈ ಶೆಟ್ಬ್ಯಾನಿ ಬಂದಾರ ಹಂಗೆ ಕುಣಿದದ್ದ. ಅದರಿಂದ ಮನಸ್ಸು ವಿಕಾಸ ಆಗೋದ್ರೆ ಎಲ್ಲಿಂದ ಆಗಬೇಕು? ವಿಕಾರಗೊಳ್ಳುವಂಥದ್ದಪ್ಪ. ಹಾಲಿಗೆ ಹೆಪ್ಪು ಹಾಕೋ ಕೆಲಸ ಆಗಬೇಕು, ಹಾಲಿಗೆ ಉಪ್ಪು ಹಾಕೋ ಕೆಲಸ ಆಗಬಾರ್ದು. ಹಾಲಿಗೆ ಹೆಪ್ಪು ಹಾಕಿದ್ರೆ ಮೊಸರು ಆದಿತ್ತು, ಬೆಣ್ಣೆ ತುಪ್ಪನೂ ಆದಿತ್ತು. ಉಪ್ಪು ಹಾಕಿದ್ರೆ ಏನಾಕತ್ತೆ? ಇದ್ದ ಹಾಲು ಕೂಡ ಹಾಲ ಆಗ್ತತಿ, ವಿಷ ಆಗ್ತತಿ. ಅದಕ್ಕೆ ನಮ್ಮ ಸಂಸ್ಕೃತಿ ನೆರಳಲ್ಲೇ ಬಂದಂತಹ ಕಲೆಗಳು ಒಂದಕ್ಕೊಂದು ಎಷ್ಟು ಚಂದ್ರಿ. ಯಾರೋ ಒಬ್ಬರು ಒಂದು ಕವಿತೆ ಬರೀತಾರೆ, ಅದನ್ನು ಇನ್ನೊಬ್ಬರು ಹಾಡ್ತಾರೆ. ಅವ್ರು ಹಾಡೋ ಮುಂದೆ ಒಬ್ಬರು ಅದಕ್ಕೆ ನರ್ತನ ಮಾಡ್ತಾರೆ. ನರ್ತನ ಮಾಡುವಾಗ ಹಿಂದೊಬ್ಬ ಚಿತ್ರಕಲೆ ಒಂದು ದೊಡ್ಡದೊಂದು ಕ್ಯಾನ್ವಾಸ್ ಬರೆದಿರ್ತಾರೆ. ಎಷ್ಟು ಒಂದಕ್ಕೊಂದು ಪೂರಕವಾಗಿ ಮನಸ್ಸು ಅರಳ್ತಾವೆ. ಅಂಥವನ್ನೆಲ್ಲ ನಾವು ರೂಢಿಸ್ಕೊಳ್ಳೋಣ. ಪರಮ ಪೂಜ್ಯರ ಆಶೀರ್ವಾದ ನಮ್ಮನ್ನು ಸದಾ ಕಾಯಲಿ ಅಂತ ಹೇಳಿ, ಸಮಯದ ಅಭಾವ ಇರೋದರಿಂದ, ನನಗೆ ಕೊಟ್ಟ ಸಮಯವೂ ಮುಗಿದಿರೋದ್ರಿಂದ ಇವತ್ತು ನನ್ನ ಉಪನ್ಯಾಸಕ ಪೀಠಿಕೆ ಆಗಲಿ ಅಥವಾ ಅದು ಕನ್ಕ್ಲೂಷನ್ ಆಗಲಿ ಇಲ್ಲ, ನೆನಪಿಗೆ ಸಿಕ್ಕ 4 ಎಳೆಗಳನ್ನು ತಮ್ಮ ಮುಂದೆ ಇಡುವ ಪ್ರಯತ್ನ ಮಾಡೀನಿ. ಅವಕಾಶಕ್ಕಾಗಿ ಪರಮ ಪೂಜ್ಯರ ಪಾದದಲ್ಲಿ ಮತ್ತೊಮ್ಮೆ ನಮಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣಾರ್ಥಿಗಳು. ಉಪನ್ಯಾಸವನ್ನು ನೀಡಿದಂತಹ ಪ್ರೊಫೆಸರ್ ಶಂಭು ವಿ ಬೆಳೆಗಾರ್, ಕರ್ನಾಟಕ ರಾಜ್ಯೋತ್ಸವ